ಇವತ್ತಿನ ಈ ದಿಕ್ರ್ ಮಜ್ಲಿಸಿನ ನೇತೃತ್ವವನ್ನು ವಹಿಸಿಕೊಂಡು ಈ ಪರಿಸರದಲ್ಲೇ ಮಾತ್ರವೇ ಅಲ್ಲ, ಕರ್ನಾಟಕದಾದ್ಯಂತ ಉದ್ದಗಲಕ್ಕೂ ಬಹಳಷ್ಟು ಮಂದಿಗಳ ಆರೋಗ್ಯದ ಬಗ್ಗೆ ಅಥವಾ ಇನ್ನಿತರ ಕೌಟುಂಬಿಕ ಕಲಹ ಅಥವಾ ಕೌಟುಂಬಿಕ ರೋಗ ನಿವಾರಣೆಗಳನ್ನು ಮಾಡಿದಂಥ ನನ್ನ ಆತ್ಮೀಯರು, ಹೃದಯವಂತರು, ವಿದ್ವಾಂಸರಾದಂಥ ಸಲೀಂ ಉಸ್ತಾದರವರೇ, ಈಗಾಗಲೇ ನಮಗೆ ದಿಕ್ರ್ ವಿಚಾರದಲ್ಲಿ ಮಾತ್ರವೇ ಅಲ್ಲ, ಬಹಳ ದೂರದಿಂದ ಮಲಪುರ ಜಿಲ್ಲೆಯಿಂದ ಕಾಲಿಕಟ್ಟಿನಿಂದ ಬಂದಂತ ಆತ್ಮೀಯರು, ವಿದ್ವಾಂಸರು, ಮತ ಪಂಡಿತರು, ಬಹಳ ದೊಡ್ಡ ವಿದ್ಯಾಸಂಸ್ಥೆಯನ್ನು ನಡೆಸುತ್ತಿರುವಂತ ಅನ್ವರ್ ಸಕಾಫಿ ಉಸ್ತಾದರವರೇ, ಹಿರಿಯರಾದ ಕುತ್ತಾರನ ಸಂತೋಷ ನಗರದಲ್ಲಿರುವಂತ ಮೊಹಮ್ಮದ್ ಬಾಷಾರವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಉಲಮಾ ಶಿರೋಮಣಿಗಳೇ, ಇವತ್ತಿನ ಸ್ವಾಗತ ಮಾಡಿದಂಥ ನನ್ನ ಆತ್ಮೀಯ ಸ್ನೇಹಿತರು, ನಿರೂಪಣೆಗಾರರು, ಪರಿಸರ ಸ್ನೇಹಿಗಳು, ಸಾಮಾಜಿಕ ಮುಂದಾಳುವಂಥ ಆರ್ ಕೆ ಉಸ್ತಾದರವರೇ, ಹಾಗೆಯೇ ಈ ಸಂಸ್ಥೆಯಲ್ಲಿ ಬಹಳ ವರ್ಷಗಳ ಕಾಲದಿಂದ ಸಲೀಂ ಉಸ್ತಾದರೊಟ್ಟಿಗೆ ಒಟ್ಟಿಗೆ ಸತತವಾಗಿ ರಾತ್ರಿ ಹಗಲನ್ನದೇ ದುಡಿಯುವಂತ ಮನ್ಸೂರ್ ಅವರೇ, ಈ ಸ್ಥಾಪನೆಯನ್ನು ಇವತ್ತು ಇಲ್ಲಿಯ ತನಕ ಈ ಒಂದು ಹೊಸ ಚೈತನ್ಯವನ್ನು ಕೊಡುವಂತ ವಿಚಾರಕ್ಕೆ ಮಾಡಿದಂತ ಉಸ್ತಾದವರ ಅಭಿಮಾನಿ ವರ್ಗದ ನೀವುಗಳೇ, ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ ಮೇಲೆ ಅಪಾರವಾದ ಪ್ರೀತಿ ವಿಶ್ವಾಸಗಳನ್ನು ಇಟ್ಟುಕೊಂಡು ಇವತ್ತು ನಡೆಯುತ್ತಿರುವಂತಹ ಈ ಸಲಾತ್ ಮಜ್ಲಿಸಿಗೆ ಚಂದ ಕಾಣಿಸಿಕೊಳ್ಳಲು ಬಂದಂತ ನಿಮ್ಮೆಲ್ಲ ಆತ್ಮೀಯ ಬಂಧುಗಳೇ, ನನ್ನ ಆತ್ಮೀಯ ಸಹೋದರ ಸಹೋದರಿಗಳೇ, ನಮಗೆ ಗೊತ್ತಿರಬಹುದು, ಸಲೀಂ ಉಸ್ತಾದರ ಬಗ್ಗೆ ಅವರನ್ನು ಕೂತುಗೊಳಿಸಿ ಅವರ ಗುಣಗಾನಗಳನ್ನು ಮಾಡುವುದು ಅಷ್ಟು ಔಚಿತ್ಯವಲ್ಲದಿದ್ದರೂ ಗುಣಕ್ಕೆ ಮಚ್ಚರವಿಲ್ಲ ಎಂಬಂತೆ ವ್ಯಕ್ತಿಯ ಒಂದು ವಿಚಾರಗಳಲ್ಲಿ ಹೊಗಳುವಿಕೆಯನ್ನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರು ಮೆಚ್ಚಿಕೊಂಡಿದ್ದಾರೆ. ಯಾವ ವಿಚಾರದಲ್ಲಿ ಆಗಿರಬಹುದು, ದೀನಿ ಬಗ್ಗೆ, ದೀನಿ ವಿಚಾರದಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರು ಹಾಕಿಕೊಟ್ಟಂತಹ ಈ ಇಸ್ಲಾಂ ಧರ್ಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಬರುವಂತಹ ಉಲಮಾ ಶಿರೋಮಣಿಗಳು ನಿಮಗೆ ಗೊತ್ತಿದೆ. 1400 ವರ್ಷಗಳ ಹಿಂದಿನಿಂದ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ ನಂತರ ಈ ದೀನನ್ನು ಇಷ್ಟೊಂದು ಸುಸಜ್ಜಿತವಾಗಿ, ಸುಸಂಸ್ಕೃತವಾಗಿ, ನೀತಿ ನಿಯಮದಿಂದ ಈ ರೀತಿಯಲ್ಲಿ ಈ ಇಸ್ಲಾಂ ಧರ್ಮವನ್ನು ಉಳಿಸಿಕೊಂಡಿದ್ದರೆ ಅದು ಉಲಮಾ ಶಿರೋಮಣಿಗಳಿಂದ ಮಾತ್ರ ಸಾಧ್ಯವಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಯಾವ ಹಣವಂತರಿಂದಲೂ, ಯಾವ ನನ್ನಂತ ಉಮರಗಳಿಂದಲೂ ಈ ದೀನಿಯನ್ನು ಇಷ್ಟು ಸುಂದರವಾಗಿ ನಿಲ್ಲಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾರಣ ಇಷ್ಟೇ, ಅವರುಗಳಿಗೆ, ಆ ಉಲಮಾ ಶಿರೋಮಣಿಗಳಿಗೆ ಈ ದೀನಿನ ಬಗ್ಗೆ, ಈ ದೀನ್ ಏನು, ನಬಿಯವರು ಹೇಗೆ, ಅಲ್ಲಾಹ್ ಹೇಗೆ, ನಮಗೆ ಗೊತ್ತಿದೆ. ನನ್ನನ್ನು, ನಿಮ್ಮನ್ನು ಈ ದೀನಿಯಲ್ಲಿ ನಬಿಯವರನ್ನು, ಅಲ್ಲಾಹವನ್ನು ನಮಗೆ ಪರಿಚಯಿಸಿದಂಥ ವ್ಯಕ್ತಿಗಳು ಅವರಾಗಿರ್ತಾರೆ. ಆದ್ದರಿಂದ ಅವರಾಗಿರುತ್ತಾರೆ ಈ ದೀನನ್ನು ಇಷ್ಟೊಂದು ಚೆನ್ನಾಗಿ ನಡೆಸಿಕೊಂಡು ಬಂದಿದ್ದಾರೆ. ಆತ್ಮೀಯ ಸಹೋದರರೇ, ನಿಮ್ಮಲ್ಲಿ ನಾನು ಹೇಳುವುದಿಷ್ಟೇ, ಉಲಮೆಗಳನ್ನು ಪ್ರೀತಿಸಿ, ಉಲಮೆಗಳ ನಂತರ ಉಮರಗಳು, ಎರಡು ವರ್ಗದ ಜನತೆ ಒಂದು ಊರಿನಲ್ಲಿ ಒಳ್ಳೆಯವರಾಗಿದ್ದರೆ ಆ ಊರು ಒಳ್ಳೆಯದಾಗ್ತಾರೆ ಎಂಬ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಸಂಬೋಧಿಕೆಯಿಂದ ಯಾವ ಉಲಮ, ಯಾವ ಉಮರ ಆಗಿರಬೇಕು, ಅದು ಒಂದು ಮುಖ್ಯವಾಗಿರುತ್ತದೆ. ಆ ಉಲಮೆಗಳ ಬಗ್ಗೆ ನಾವು ಉಮರಗಳಾಗಿರಬಹುದು
ಅಥವಾ ಸಾಮಾನ್ಯ ಮುಸಲ್ಮಾನ್ ಸಮುದಾಯ ಇರಬಹುದು, ಅವರು ಉಲಮಗಳ ಬಗ್ಗೆ ಗೌರವವನ್ನು ಕಾಪಾಡಿಕೊಂಡಾಗ ಆ ಸಮಾಜ, ಆ ಸಮುದಾಯ, ಆ ಊರು ಒಳ್ಳೆಯದಾಗ್ತದೆ. ನಿಮಗೆ ನಮಗೆ ಗೊತ್ತಿದೆ, ಒಬ್ಬ ಅಹ್ಲು ಸುನ್ನ ವಲ್ ಜಮಾತಿನ ಒಬ್ಬ ಉಲೇಮನ ಆಗಬೇಕಾದರೆ ಅದೆಷ್ಟು ಸಮಯಗಳು ಬೇಕು. ನಾನು ನಿಮಗೆ ಗೊತ್ತಿರುವಂತಹ ವಿಚಾರ, ತನ್ನ 9ನೇ ವಯಸ್ಸಿನ ಪ್ರಾಯದಿಂದ ಮದ್ರಸಕ್ಕೆ ಹೋಗಿ ಅಲ್ಲಿಂದ ಮದ್ರಸೆ ಕಲಿತು, ಅಲ್ಲಿಂದ ಪ್ರೌಢ ವಿದ್ಯಾಭ್ಯಾಸವನ್ನು ಕಲಿತು, ಅಲ್ಲಿಂದ ಕಾಲೇಜನ್ನು ಕಲಿತು, ಅಲ್ಲಿಂದ ಕೋರ್ಟ್ ಸಿಕ್ಕಿ ಹೊರಗೆ ಬರುವಾಗ ಸಾಧಾರಣ 18-20 ವರ್ಷಗಳ ತನಕ ವಿದ್ಯಾಭ್ಯಾಸವನ್ನು ಮಾಡಿದಾಗ ಮಾತ್ರ ಅಹ್ಲು ಸುನ್ನ ವಲ್ ಜಮಾತಿನ ಉಲೇಮನಾಗಿರ್ತಾನೆ. ಕೇವಲ ಪ್ಯಾಂಟಿನ ಕಾಲು ಮಡಚಿಕೊಂಡು 2 ತಿಂಗಳಲ್ಲಿ ಬರುವಂತಹ ಗಡ್ಡವನ್ನು ಇಟ್ಟುಕೊಂಡಾಗ ಮಾತ್ರ ಅದರಿಂದ ಸಾಧ್ಯ ಆಗುವುದಿಲ್ಲ ಆಲಿಮುಗಳಾಗಲಿಕ್ಕೆ. ನಾನು ಇನ್ನೊಂದು ವಿಭಾಗದ ವಿಚಾರವನ್ನು ನಾನು ಹೇಳಲಿಕ್ಕೆ ಪ್ರಸ್ತಾಪ ಪಡುವುದಿಲ್ಲ, ಯಾಕಂದ್ರೆ ನಮಗೆ ಅಗತ್ಯವೂ ಇಲ್ಲ. ಯಾಕಂದ್ರೆ ಅಲ್ಲಿಗೆ ಹೋದವರೆಲ್ಲ ಮತ್ತೆ ಪುನಃ ಇದು ಸಾಧ್ಯವಿಲ್ಲ ನಮ್ಮಿಂದ, ಇದು ನಮಗೆ ಈ ಆಲಿಮುಗಳು ಕಲಿಸಿಕೊಟ್ಟದ್ದೇ ಸರಿ ಎಂಬುದನ್ನು ತಿಳಿದುಕೊಂಡು ವಾಪಸ್ ಬರ್ತಾ ಇದ್ದಾರೆ. ಮತ್ತೆ ಹಾಗೆ ನಾವು ಹೆಚ್ಚಿಗೆ ಹೇಳುವಂತಹ ಅವಶ್ಯಕತೆ ನಮಗೆ ಬರುವುದಿಲ್ಲ. ಏನೇ ಇದ್ದರೂ ನಮ್ಮ ದೀನಿಯಲ್ಲಿ ನನಗೆ ಗೊತ್ತಿದೆ, ನಮಗೆಲ್ಲರಿಗೂ ಗೊತ್ತಿದೆ, ಸ್ತ್ರೀಗಳ ಪಾತ್ರ ಬಹಳ ಮುಖ್ಯವಾಗಿದೆ. ನಮಗೆ ಗೊತ್ತಿದೆ, ನಮ್ಮ ಮನೆಯಲ್ಲಿ ಸ್ತ್ರೀಗಳು ಬೆಳಗ್ಗಾತ ಆ ಪ್ರಾತಃಕಾಲದಲ್ಲಿ ಎದ್ದು ನಮ್ಮನ್ನು ಎಬ್ಬಿಸಿ ಮಸೀದಿಗೆ ಕಳಿಸುವಂತಹ ವಿಚಾರ. ಅವರಷ್ಟು ದೀನಿ ಭಯ ನಮಗೆ ಬರಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಆದರೆ ಅವರಾಗಿರ್ತಾರೆ, ನಮ್ಮ ದೀನಿಯ ದೊಡ್ಡ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ತಪ್ಪು ಮಾಡೋರು ಇರಬಹುದು, ಆದರೆ ಅವರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ತಪ್ಪು ಮಾಡಿದ್ದವರು ಸರಿ ಮಾಡಿಕೊಳ್ಳಿ. ಆದರೆ ಎಲ್ಲ ಸ್ತ್ರೀ ವರ್ಗವನ್ನು ನಮ್ಮ ಅದನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಈ ಸ್ತ್ರೀ ವರ್ಗವು ನಮ್ಮ ದೀನ ಮೇಲೆ ಇಟ್ಟಿರುವಂತಹ ಪ್ರೀತಿ ನಿಮಗೆ ಗೊತ್ತಿರುವುದು. ನಿಮ್ಮ ಮನೆಯಲ್ಲಿ ಒಂದು 10 ಜನ ಇದ್ದರೆ, ಒಂದು 6 ಜನ ಸ್ತ್ರೀಗಳಿದ್ದರೆ ಅವರಿಂದಾಗಿ ನಿಮಗೆ ಏನು ಈ ಇಸ್ಲಾಂ ಧರ್ಮದ ಬಗ್ಗೆ ಲಭಿಸುತ್ತದೆ? ಅವರಿಗೆ ವಿದ್ಯೆ ಕಮ್ಮಿ ಇದ್ದರೂ ಭಯ ಜಾಸ್ತಿ ಇರ್ತದೆ, ಇಸ್ಲಾಮಿನ ಭಯ ಜಾಸ್ತಿ ಇರ್ತದೆ. ಆದ್ದರಿಂದ ಆ ಮನೆ ಬೆಳಕಾಗ್ತದೆ. ಎಷ್ಟು ಇಸ್ಲಾಮಿನಲ್ಲಿ ನಮಗೆ ಭಯಭಕ್ತಿ ಬರುತ್ತದೋ ಅಷ್ಟು ನಮ್ಮ ಮನೆ ಬೆಳಕಾಗ್ತದೆ. ಇವತ್ತು ನಮಗೆ ಗೊತ್ತಿದೆ, ಸಲೀಂ ಉಸ್ತಾದರವರ ಈ ಪರಿಸರ, ಇಲ್ಲಿ ನೀವೆಲ್ಲ ಸೇರಿದ್ದೀರಿ, ಬಂದಿದ್ದೀರಿ, ಬಹಳಷ್ಟು ವಿಚಾರಗಳನ್ನು ಮಾಡ್ತಾ ಇದ್ದೀರಿ. ಯಾಕೆ? ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಇವತ್ತು ಅವರ ಹೆಸರನ್ನು ಉಚ್ಚರಿಸಿಕೊಂಡು ಅವರ ಮೇಲಿನ ಪ್ರೀತಿ ವಿಶ್ವಾಸವನ್ನು ಸಮೂಹವಾಗಿ ನಾವು ಆಚರಿಸ್ತಾ ಇದ್ದೇವೆ. ಇದನ್ನು ನಮ್ಮ ಮನೆಯಲ್ಲಿ ಮಾಡಿದ್ರೂ ಸಾಕಾಗುವುದಿಲ್ಲ ಅಂತ ಹೇಳುವುದಲ್ಲ. ಆದರೆ ಸಮೂಹ ಎಂಬ ವಿಚಾರಕ್ಕೆ ನಿಮಗೆ ಹೇಳ್ತಾ ಇದ್ದೇನೆ, ನಮಾಜ್ ಮನೆಯಲ್ಲಿ ಮಾಡಿದರೆ ಸಾಕಾಗುವುದಿಲ್ಲವೇ? ಸಾಕಾಗ್ತದೆ. ಆದರೆ ಜಮಾತಿಗೆ ಬಂದು ಮಾಡಬೇಕು. ಇದರಲ್ಲಿ ಪುಣ್ಯಗಳು ಜಾಸ್ತಿ ಇರ್ತದೆ. ಯಾಕೆ? ಇದು ಬಹಳ ಚಿಂತನೆ ಇರಬೇಕು. ಸಮೂಹ ನಮಾಜಿಗೂ ಒಬ್ಬನೇ ನಮಾಜ್ ಮಾಡಬೇಕು ಬಹಳಷ್ಟು ವ್ಯತ್ಯಾಸಗಳಿರ್ತದೆ. ಹಾಗೇನೆ ನಬಿಯವರ ಮೇಲೆ ಕೀರ್ತನೆಗಳನ್ನು ಮಾಡುವಾಗ, ಜೊತೆಗೂಡಿ ದುಆ ಮಾಡುವಾಗ, ಅಲ್ಲಾಹ್ವಿನಲ್ಲಿ ಕೇಳುವಾಗ ಸಮೂಹವಾಗಿ ನಾವು ಕೇಳುವಂತಹ ವಿಚಾರದಲ್ಲಿ ಸಮೂಹ ಪ್ರಾರ್ಥನೆ, ಸಮೂಹವಾಗಿ ಕೀರ್ತನೆ ಮಾಡುವುದು, ಇದರಿಂದ ಅಲ್ಲಾಹು ಹೆಚ್ಚು ಇಷ್ಟಪಡ್ತಾನೆ ಅಂತ ಹೇಳಿ ನಮ್ಮ ಆಲಿಮುಗಳು ನಮಗೆ ತಿಳಿಸಿದ್ದಾರೆ. ಎಷ್ಟೋ ದೂರಗಳಿಂದ ಬಂದಂತ ನನ್ನ ಆತ್ಮೀಯ ತಾಯಿ ಸಮಾನರಾದ ಸ್ತ್ರೀಯರು, ನನ್ನ ಸಹೋದರರು, ನೀವು ಇಷ್ಟು ದೂರದಿಂದ ಬರುವಾಗ ನಮಗೆ ಗೊತ್ತಿದೆ ನೀವು ಎಷ್ಟು ಕಷ್ಟಪಟ್ಟು ಬರ್ತಾ ಇದ್ದೀರಿ. ಆದರೆ ಕೆಲವೊಮ್ಮೆ ಏನಂತ ಹೇಳಿದ್ರೆ, ಇಲ್ಲಿ ಯಾಕೆ ಬರೋದು? ಸಲಾತ್ ನಗರಕ್ಕೆ ಇಲ್ಲಿಗೆ ಬಂದು ಅದು ಮಾಡಬೇಕಾ? ಇಷ್ಟು ದೂರ ಬರಬೇಕಾ? ಬೇರೆಲ್ಲ ಸಲಾತ್ ನಡೀತಾ ಇಲ್ವಾ? ಕೆಲವೊಮ್ಮೆ ನಾನು ನಿಮಗೆ ಊಹಿಸ್ತೇನೆ, ಸಲಾತ್ ಮಾಡುವಾಗ ಎಲ್ಲರಿಗೂ ಎಲ್ಲ ವಿಚಾರಗಳನ್ನು ಕೊಡಲಿಲ್ಲ. ನಾನು ನಿಮ್ಮಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಇವತ್ತು ನಮಗೆ ಎಲ್ಲರಿಗೂ ಎಲ್ಲ ಅವಕಾಶಗಳನ್ನು ಕೊಡಲಿಲ್ಲ. ಅಲ್ಲಾಹು ಬೇರೆ ಬೇರೆ ರೀತಿಯ ಅವಕಾಶಗಳನ್ನು ಕೊಟ್ಟಿದ್ದಾನೆ. ಇವತ್ತು ನಮ್ಮ ಸಲೀಂ ಉಸ್ತಾದರವರಿಗೆ ಅವರು ಮಾಡುತ್ತಿರುವಂತಹ ಕೀರ್ತನೆ ಮತ್ತು ಸದ್ವಿಚಾರಗಳಲ್ಲಿ ವಿಶೇಷವಾದ ಒಂದು ಗಮನ ಇದೆ. ನಿಮಗೆ ಗೊತ್ತಿರಬಹುದು, ನೀವು ಅದನ್ನು ಅನುಭವಿಸಿರಬಹುದು. ಸಲೀಂ ಉಸ್ತಾದರವರ ಬಾಯಿಂದ ಬರುವಾಗ ಸಲೀಂ ಉಸ್ತಾದವರ ಉಚ್ಚಾರಣೆಯಿಂದ ಸಲೀಂ ಉಸ್ತಾದವರ ಕೀರ್ತನೆಗಳು ಇನ್ನೊಬ್ಬನ ಕೀರ್ತನೆಗೂ ವ್ಯತ್ಯಾಸ ಇರುತ್ತದೆ.
ಇದನ್ನು ಮೆಚ್ಚಿಕೊಂಡಂತ ನೀವುಗಳು ನಿಮ್ಮ ಹತ್ತಿರ ಇರುವ ಅಲ್ಲಿ ಸಲಾತಿದ್ದರು ಇಲ್ಲಿ ಎಲ್ಲ ಒಟ್ಟಿಗೆ ಬಂದು ಬಹಳಷ್ಟು ಜನಗಳು ಸೇರ್ತಾ ಇದ್ದೀರಿ. ಕೆಲವೊಮ್ಮೆ ಕೆಲವು ಕಡೆ 10-20 ಜನ ಸೇರಿರ್ಬೋದು. ಸ್ವಲ್ಪ ಜಾಸ್ತಿ ಇರುವ ಜನರಲ್ಲಿ ಒಟ್ಟಿಗೆ ಸೇರಿದಾಗ ಸ್ವಲ್ಪ ಪುಣ್ಯ ಲಭಿಸಲಿ ಎಂಬ ಉದ್ದೇಶದಿಂದ ನೀವು ಬಂದವರಾಗಿರ್ತೀರಿ. ಇದು ಎಲ್ಲಕ್ಕಿಂತ ಮಿಗಿಲಾಗಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಇಟ್ಟ ಅಪಾರವಾದ ಪ್ರೀತಿ ವಿಶ್ವಾಸಗಳಾಗಿರ್ತದೆ ಹೊರತು ಸಲೀಂ ಉಸ್ತಾದರ ಮೇಲೆ ಹೊರತು ಸಲೀಂ ಉಸ್ತಾದವರಲ್ಲಾಗಲಿ ಅಥವಾ ಇನ್ನಿತರ ಯಾವ ಒಂದು ವಿಚಾರದಲ್ಲಾಗಲಿ ನೀವು ವಿಶ್ವಾಸ ಇಟ್ಟುಕೊಂಡು ಬರುವುದಲ್ಲ ಅಲ್ಲ. ಆತ್ಮೀಯ ಬಂಧುಗಳ, ಇವತ್ತು ಆರ್ಕೆ ಉಸ್ತಾದರವರು ಹೇಳಿದರು, ಇಂತಹ ಕಡೆಗಳಲ್ಲಿ ಬಹಳಷ್ಟು ತಪ್ಪು ಭಾವನೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಉಸ್ತಾದರವರೇ, ನಿಮಗೆ ನಾನು ಚೈತನ್ಯ ಕೊಡ್ಲಿಕ್ಕೆ ಹೇಳುವುದಲ್ಲ. ಅವರು ಹೇಳಿದರು, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಅವರನ್ನೇ ಬಹಳಷ್ಟು ಜನ ಏನೇನೋ ಹೇಳಿದ್ದಾರೆ. ಆದರೆ ಸಮಾಧಾನ ಮಾತ್ರ ತೆಗೆದುಕೊಂಡಾಗ ಮಾತ್ರ ಇದಕ್ಕೆ ಉತ್ತರ ಆಗ್ತದೆ. ನಿಮಗೆ ಗೊತ್ತಿದೆ, ನೀವು ಇಲ್ಲಿ ಬಂದು ಸೇರಿದಾಗ ಅದು ನಾನಿರ್ಬೋದು ಅಥವಾ ಈ ಊರಿನ ಜನಗಳಿರ್ಬೋದು ನಿಮಗೆ ಸಹಕಾರ ಮಾಡಿದ್ದು. ಬಹಳಷ್ಟು ಜನರ ತೊಂದರೆಗಳಿತ್ತು, ಇಲ್ಲ ಅಂತ ಹೇಳುವುದಲ್ಲ. ಅದು ಯಾವ ರೂಪದ್ದು ಅಂತ ನಾನು ನಿನ್ನಲ್ಲಿ ಹೇಳಲಿಕ್ಕೆ ಬಯಸುವುದಿಲ್ಲ. ಅಷ್ಟು ಸಹನೆ ಅವರು ತೆಗೆದುಕೊಂಡಿದ್ದಾರೆ. ಆ ಸಹನೆಯೊಂದಿಗೆ ನಮ್ಮ ಪ್ರಯತ್ನ ಅವರಿಗೆ ಧೈರ್ಯ ತುಂಬುವಂತ ವ್ಯವಸ್ಥೆಯೂ ನಾವು ಮಾಡಿದೆವು. ನಾನು ಇಲ್ಲಿಯವನೇ, ಈ ಪರಿಸರದವನೇ, ನಾನೇನು ದೂರದವನಲ್ಲ. ಇಂತಹ ವಿಚಾರಗಳಲ್ಲಿ ನಾನು ಉಸ್ತಾದರವರನ್ನು ಹೇಳಿದ ಒಂದೇ ವಿಚಾರ, ನೀವು ಒಳ್ಳೆಯದನ್ನು ಮಾಡಿದಾಗ, ಒಳ್ಳೆಯ ವಿಚಾರದಲ್ಲಿ ನೀವಿದ್ದಾಗ, ಈ ಲೋಕದ ಯಾವುದೇ ವಿಪತ್ತು ಬಂದಾಗ ನಾವು ನಿಮ್ಮೊಟ್ಟಿಗೆ ಇರ್ತೇವೆ. ನೀವು ಒಳ್ಳೆ ವಿಚಾರ ಮಾಡಿದಾಗ. ಇದೇನು ಈ ಸಲಾತ್ ದಿಕ್ರ್ ಮಾಡುವುದು ಒಳ್ಳೆಯ ವಿಚಾರ ಅಲ್ಲವೇ? ಇಲ್ಲಿ 35-40 ವಿದ್ಯಾರ್ಥಿಗಳನ್ನು ಕಲಿಸುವುದು ಒಳ್ಳೆಯ ವಿಚಾರ ಅಲ್ಲವೇ? ಆತ್ಮೀಯನನ್ನ ಇವರನ್ನು ಯಾರು ದೂಷಣ ಮಾಡುತ್ತಾರೆ ಅಥವಾ ಅವರ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ ಎಂಬುದಿದ್ದರೆ ನೀವು ಅರ್ಥ ಮಾಡಿಕೊಳ್ಳಿ. ಇವತ್ತು ಸಲಾತ್ ದಿಕ್ರನ್ನು ನಡೆಸುತ್ತಿದ್ದರೆ, ಇಷ್ಟೊಂದು ಮಹತ್ತರವಾಗಿ ನಡೆಸುತ್ತಿದ್ದರೆ ಇದು ಒಳ್ಳೆಯ ಕಾರ್ಯಕ್ರಮ ಅಲ್ಲವೇ? 35 ವಿದ್ಯಾರ್ಥಿಗಳನ್ನು ಕಲಿಸಿ ಅವರಿಗೆ ಯಾವುದೇ ಒಂದು ವಿಚಾರದಲ್ಲಿ ಕುಂದುಕೊರತೆಗಳಾಗದೆ ಈ ಪರಿಸರದಲ್ಲಿ ಒಂದು ದರ್ಶಗಳು ನಡೆಯುತ್ತಿದ್ದರೆ ಇದು ಒಳ್ಳೆಯ ವಿಚಾರ ಅಲ್ಲವೇ? ಯಾಕೆ ನಾವು ಅವರ ಮೇಲೆ ಅಂತ ಒಂದು ಮಚ್ಚರಗಳನ್ನು ಕಾಣಬೇಕು? ಅಂತವರು ಮಚ್ಚರ ಕಂಡಿದ್ದರೆ ಖಂಡಿತ ನಿಮ್ಮ ಮಚ್ಚರ ದೂರ ಆಗಲಿ ಅಂತೇಳಿ ಉಸ್ತಾದರವರೇ ನೀವು ಅಲ್ಲಾಹ್ವಿನಲ್ಲಿ ಬೇಡಿ. ಬೇರೆ ಯಾವುದೇ ವಿಚಾರದಲ್ಲಿ ನೀವು ಮಗ್ನರಾಗಬೇಡಿ. ಅವರಿಗೆ ಒಳ್ಳೆಯದನ್ನು ಬಯಸಿ, ಒಳ್ಳೆಯದನ್ನು ಹೇಳಿ. ಖಂಡಿತ ಅವರು ಯಾರೇ ಮಚ್ಚರ ತೋರುವವರಲ್ಲಿ, ಯಾರೇ ಈ ಇರ್ಬದಿಯ ಸಂಸ್ಥಾನದ ಬಗ್ಗೆ ಅಥವಾ ಈ ವಿಚಾರದ ಬಗ್ಗೆ ನೀವು ತಪ್ಪು ಮಾಡಿದಾಗ ಮಾತ್ರ ನಾವು ಖಂಡಿತ ಕೇಳ್ತೇವೆ. ನೀವು ತಪ್ಪು ದಾರಿಯಲ್ಲಿ ಹೋದಾಗ ನಿಮ್ಮನ್ನು ನಾವು ಶ್ರಮಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆಂದ್ರೆ ನಮಗಿಂತ ಜಾಸ್ತಿ ಜ್ಞಾನ ಇರುವವರು, ಇಸ್ಲಾಮಿನ ಜ್ಞಾನ ಇರುವ ನೀವು ತಪ್ಪು ದಾರಿಗೆ ಹೋದಾಗ ಖಂಡಿತ ಇಷ್ಟು ಮಂದಿ ನಿಮ್ಮೊಂದಿಗೆ ವಿಶ್ವಾಸ ಇಟ್ಟು ಬರುವುದಿಲ್ಲ. ಇದು ನಿಮ್ಮ ಮನಸ್ಸಿನಲ್ಲಿ ಇರಲಿ. ಆದ್ದರಿಂದ ನಿಮ್ಮ ತಪ್ಪನ್ನು ನಾವು ಒಪ್ಪಿಕೊಂಡು ಹೋಗುವವರಲ್ಲ. ಆದರೆ ಒಳ್ಳೆ ಕೆಲಸಗಳನ್ನು ಮಾಡುವಾಗ, ಒಳ್ಳೆ ವಿಚಾರ ಮಾಡುವಾಗ, ಧರ್ಮ ವಿಧಿವಿಧಾನಗಳನ್ನು ಆಚರಿಸುವಾಗ ಇದರ ಬಗ್ಗೆ ತಪ್ಪು ಹೇಳುತ್ತಿದ್ದರೆ ಅವನು ಇಸ್ಲಾಮಿನಲ್ಲಿ ಎಷ್ಟು ಸರಿ ಇದ್ದಾನೆ ಎಂಬುದನ್ನು ನೋಡಬೇಕಾಗಿದೆ. ಆದ್ದರಿಂದ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ನಮ್ಮ ಅನ್ವರ್ ಸಕಾಫಿಯವರು ಬಹಳ ದೂರದಿಂದ ಬಂದಿದ್ದಾರೆ. ನನಗೆ ಅವಕಾಶ ಕೊಟ್ಟಂತ ಇಬದಿಯ ಸಂಸ್ಥಾನದ ಎಲ್ಲಾ ಪದಾಧಿಕಾರಿಗಳಿಗೂ, ನಮ್ಮ ಹತ್ತಿರದ ಮಸೀದಿಯ ಅಧ್ಯಕ್ಷ ಪದಾಧಿಕಾರಿಗಳಿಗೂ, ಇಲ್ಲಿ ನಡೆಯುವಂತ ಎಲ್ಲ ವಿಚಾರಗಳಲ್ಲಿ ಭಾಗಿಯಾಗಿರುವಂತಹ ನಮ್ಮ ಈ ಪರಿಸರದ ಕಾರ್ಯಕರ್ತರಿಗೂ ಹೆಚ್ಚಿಗೆ ನಾನು ಇಲ್ಲಿಯ ಕಾರ್ಯಕರ್ತರನ್ನು ಅಭಿನಂದಿಸುತ್ತೇನೆ. ಯಾಕಂತ ಹೇಳಿದ್ರೆ ಉಸ್ತಾದರೊಂದಿಗೆ ನಾವು ವಿದ್ಯಾಭ್ಯಾಸದಲ್ಲಿ ಭುಜಕ್ಕೆ ಭುಜ ಕೊಟ್ಟು ಸಹಕರಿಸುವಂತಹ ಕಾರ್ಯಕರ್ತರು ಇಲ್ಲಿದ್ದಾರೆ. ಅವರ ಸಹಕಾರವೇ ಇಷ್ಟೊಂದು ಯಶಸ್ವಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ನಾನು ವಿಶೇಷವಾಗಿ ಹೇಳಿದ್ರೆ, ಕಾರ್ಯಕರ್ತರೇ, ನೀವು ಅಲ್ಲಿ ಬರುವಂತಹ ವಾಹನಗಳು ತಡೆ ಆಗದಂತೆ, ಅಲ್ಲಿ ರಶ್ ಆಗದಂತೆ ನೀವು ನೋಡಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಇದು ಒಂದು ತಪ್ಪು ದಾರಿಗೆ ಎಡೆ ಮಾಡಿಕೊಡ್ತಾರೆ ಜನಗಳು. ಯಾರು ತಪ್ಪನ್ನು ಹೇಳ್ತಾರೆ ಅದಕ್ಕೊಂದು ಕೊರತೆಗೆ ದಾರಿ ತೋರಿಸಲಿಕ್ಕೆ ಆಗ್ತದೆ. ಅಲ್ಲಿ ನಮ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಅಲ್ಲಿ ನಮ್ಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗಲಿಲ್ಲ, ಅಲ್ಲಿ ಯಾವತ್ತೂ ನೋಡಿದ್ರೆ ಹೀಗೆ ಆಗ್ತದೆ ಎಂಬ ತಪ್ಪು ಭಾವನೆಗಳು ಯಾರಲ್ಲಿ ಬರುವುದು ಬೇಡ. ನೀವು ಬರುವಂತ ಕಾರುಗಳನ್ನು, ಯಾವುದೇ ಜನಗಳನ್ನು, ಅಲ್ಲಿ ಯಾರಾದರೂ ಊರಿನ ಅಂಗಡಿ ಬದಿಯಲ್ಲಿ ನಿಂತುಕೊಂಡಿದ್ದರೆ ಬೇಗನೆ ಮಜಲಿಸಿಗೆ ಒಂದು ಬಹಳಷ್ಟು ಕುರ್ಚಿಗಳು ಇದೆ, ಅಲ್ಲಿ ಕೂತುಕೊಂಡು ಈ ಸಭೆಯನ್ನು ಚಂದಗಾಣಿಸಿಕೊಡಿ ಅಂತ ಹೇಳ್ತಾ ಎಲ್ಲರೂ ಶಾಂತಿ ಸಮಾಧಾನದಲ್ಲಿ ನಡೆದುಕೊಂಡಾಗ ಮಾತ್ರ ಈ ಇಸ್ಲಾಂ ದೀನನ್ನು ಒಳ್ಳೆ ರೀತಿಯಲ್ಲಿ ಕಾಣಲಿಕ್ಕೆ ಆಗ್ತದೆ. ಯಾವಾಗ ನಾವು ನಮ್ಮ ವಿಚಾರಗಳಲ್ಲಿ ಕಷ್ಟ ಬರಲಿ ಸುಖ ಬರಲಿ ಯಾವುದೇ ವಿಚಾರಗಳಲ್ಲಿ ಶಾಂತಿ ಸಮಾಧಾನಗಳನ್ನು ತರುವುದೇ ಇಸ್ಲಾಂ ವರ್ಗದ ಬಹುದೊಡ್ಡ ಪಾತ್ರ. ಶಾಂತಿ ಎಂಬ ವಿಚಾರ ತನ್ನಲ್ಲಿ ಒಡಮೂಡಿಸಿಕೊಂಡಾಗ
ಎಂತ ಆಪತ್ತು ವಿಪತ್ತುಗಳು ಬಂದಾಗ ಈ ಶಾಂತಿಯಿಂದ ಸಬೂರಿನಿಂದ ಸಾಧ್ಯ ಆಗ್ತದೆ ಅದನ್ನು ನಿವಾರಣೆ ಮಾಡಲಿಕ್ಕೆ. ಯಾವುದೇ ಕ್ರಾಂತಿಯಿಂದ ಜಯಿಸಿಕೊಂಡವ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಕ್ರಾಂತಿಯಿಂದ ಸಾಧ್ಯ ಆಗುವುದಿಲ್ಲ, ಶಾಂತಿಯಿಂದ ಎಲ್ಲವನ್ನೂ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನು ಹೇಳ್ತಾ ಅವಕಾಶ ಮಾಡಿಕೊಟ್ಟಂತ ಇರ್ಬದಿಯ ಸಂಸ್ಥೆಯ ಎಲ್ಲ ಆತ್ಮೀಯ ಪದಾಧಿಕಾರಿಗಳಿಗೂ ಉಸ್ತಾದಿಗಳವರಿಗೂ ಹಾಗೆ ಈಗ ತಾನೇ ಬಂದಿರುವಂತಹ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಬಂದಂತ ಅನ್ವರ್ ಸಕಾಫಿ ಉಸ್ತಾದವರಿಗೆ ಹೃದಯ ತುಂಬಿದ ನನ್ನ ಸ್ವಾಗತವನ್ನು ಬಯಸ್ತೇನೆ. ನನ್ನ ಮಾತುಗಳು ನಿಲ್ಲಿಸ್ತೇನೆ. ವಾಖಿರು ದವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.